ಮೇಷರಾಶಿ, ನಿಮಗೆ ಇವತ್ತು ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಾಣುವ ಯೋಗಗಳು ಉಂಟಾಗುತ್ತದೆ. ದೂರ ಪ್ರಯಾಣ, ಶುಭ ವಾರ್ತೆಯನ್ನು ಕೇಳುವ ಅವಕಾಶಗಳಿರುತ್ತೆ. ಮುಂದಿನ ದಿನದಲ್ಲಿ ಹೊಸ ಕಾರ್ಯನಿಯೋಜನೆ ಮಾಡುವಂತಹ, ತಮ್ಮವರೊಂದಿಗೆ ವಿಮರ್ಶೆಯನ್ನು ಮಾಡುವಂತಹ ಅವಕಾಶಗಳು ಎದುರಾಗುವ ದಿನ. ವ್ಯಾಪಾರಸ್ಥರಿಗೆ ಇವತ್ತು ನಷ್ಟವೇನಿಲ್ಲ, ಅಧಿಕ ಲಾಭವೂ ಇಲ್ಲ. ಆದರೆ ವಿಶೇಷವಾಗಿ ಕಾರ್ಯಕ್ಷೇತ್ರದ ಒತ್ತಡದಲ್ಲಿ ಅಧಿಕವಾದ ಸಮಯವನ್ನು ತಾವು ಅದರಲ್ಲಿ ಸದ್ವಿನಿಯೋಗ ಮಾಡುವ ಅವಕಾಶಗಳು ಉಂಟಾಗುತ್ತೆ. ಈ ದಿನ ಮೇಷರಾಶಿಯವರಿಗೆ ಬಹುತೇಕವಾಗಿ ಶುಭ ಸಮಯವಾಗಿರುತ್ತೆ. ತಾವು ಈ ದಿನ ದೇವತಾರಾಧನೆಯ ಪರಿಹಾರಗಳು ಯಾವುದು ಅಂತ ಹೇಳಿದರೆ, ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಗೆ ಮಹತ್ವ ಕೊಡಿ, ದತ್ತಾತ್ರೇಯ ದೇವರ ಆರಾಧನೆಯನ್ನು ಮಾಡಿ, ಪರಿಸರದಲ್ಲಿರುವಂತಹ ಗೋವುಗಳಿಗೆ ಆಹಾರವನ್ನು ಸಮರ್ಪಣೆ ಮಾಡುವ ಪ್ರಯತ್ನ ಮಾಡಿ. ವೃಷಭ ರಾಶಿ, ನಿಮಗೆ ಈ ದಿನ ತಂದೆಯ ವಿಷಯದಲ್ಲಿ, ತಾಯಿಯ ವಿಷಯದಲ್ಲಿ, ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆಗೆ ಒಳಪಡುವಂತಹ ಅವಕಾಶಗಳಿದೆ. ಆರ್ಥಿಕ ಸ್ಥಿತಿಯ ಪ್ರಗತಿ ಇದ್ದರೂ ನಷ್ಟವೂ ಸಂಭವಿಸುವ ಸಾಧ್ಯತೆ ಇದೆ. ಕೆಲವು ಮನೆಗೆ ಬೇಕಾದಂತಹ ವಸ್ತುಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಇದೆ. ಮಂಗಳ ಕೆಲಸದ ವಿಚಾರದಲ್ಲಿ ಅಡಚಣೆಗಳಿಂದ ಖಿನ್ನತೆಗೆ ಒಳಪಡುವ ಸಾಧ್ಯತೆಯೂ ಇದೆ. ಈ ದಿನ ಬಹುತೇಕವಾಗಿ ವೃಷಭ ರಾಶಿಯವರಿಗೆ ಮಿಶ್ರ ಫಲವನ್ನು ಅನುಭವಿಸುವ ಸಾಧ್ಯತೆಗಳಿದೆ. ತಾವು ಮಾಡಬೇಕಾದಂತಹ ಆರಾಧನೆ ದುರ್ಗಾದೇವಿಯ ಪ್ರಾರ್ಥನೆ. ಸಂಧ್ಯಾಕಾಲದಲ್ಲಿ 2 ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಿ ಶಿವ ಮತ್ತು ದುರ್ಗಾ ಆರಾಧನೆಯನ್ನು ಮಾಡಿದ್ದಾದರೆ ನಿಮ್ಮ ಇವತ್ತಿನ ಶುಭ ಫಲಗಳು ನಿಮ್ಮ ಪೂರ್ಣ ತೃಪ್ತಕ್ಕೆ ಕಾರಣವಾಗುತ್ತೆ. ಮಿಥುನ ರಾಶಿ, ಸ್ವಲ್ಪ ಜಾಗ್ರತೆಯಾಗಿರಬೇಕಾದಂತಹ ದಿನ. ನಿಮ್ಮ ಸ್ಥಿರವಲ್ಲದ ಮನಸ್ಥಿತಿಯಿಂದಾಗಿ ಸ್ವಲ್ಪ ಆರ್ಥಿಕ ಸ್ಥಿತಿಯ ಏರುಪೇರು, ಹಾಗೆ ನಂಬಿ ಮೋಸ ಹೋಗುವ ಯೋಗಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಬರುವಂತಹ ಸಂಪತ್ತು ಸಕಾಲದಲ್ಲಿ ಬಾರದೇ ಇರುವ ಸಾಧ್ಯತೆಗಳು ಉಂಟಾಗುತ್ತೆ. ಬಂಧುಗಳೊಂದಿಗೆ ಅಥವಾ ಕೌಟುಂಬಿಕದ ನೆಲೆಯಲ್ಲಿ ಕೆಲವು ಅಸಮಾಧಾನದ ಘಟನೆಗಳು ಉಂಟಾಗುವ ಲಕ್ಷಣ ಇದೆ. ಅದರಿಂದ ಕಿವಿ ಇದ್ದರೂ ಕಿವಿ ಇಲ್ಲದ ಹಾಗೆ, ಬಾಯಿ ಇದ್ದರೂ ಬಾಯಿ ಇಲ್ಲದ ಹಾಗೆ ಮಾತನಾಡುವಾಗ ತುಂಬ ಎಚ್ಚರಿಕೆಯಿಂದ ಈ ದಿನವನ್ನು ನಿಭಾಯಿಸಿದ್ದೇ ಆದರೆ ಮಿಥುನ ರಾಶಿಯವರಿಗೆ ಒಳ್ಳೆಯ ಸಂತೋಷವಾದ ದಿನ ನಿಮ್ಮದಾಗುತ್ತೆ. ತಾವು ಮಾಡಬೇಕಾದಂತಹ ಪ್ರಾರ್ಥನೆ ಮಹಾಗಣಪತಿಯ ಆರಾಧನೆ, ಶನಿದೇವರ ಪ್ರಾರ್ಥನೆ, ದುರ್ಗಾದೇವಿಯ ಆರಾಧನೆ. ಇದು ನಿಮ್ಮ ಪಾಲಿಗೆ ಶುಭಪ್ರದ.